ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ನಿಮ್ಗೆ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ನಾವು ವಿಡಿಯೋಗಳನ್ನ ನೀಡ್ತಾ ಬಂದಿದೀವಿ. ಇನ್ನ ನಿಮ್ಮ ಜೀವನದಲ್ಲಿ ಸದ್ಯ ನಿಮ್ಮ ಮನೇಲಾಗಿರ್ಬೋದು, ಆಫೀಸ್ನಲ್ಲಾಗಿರ್ಬೋದು, ಫ್ಯಾಕ್ಟ್ರಿನಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಸಂತಾನದ ಸಮಸ್ಯೆಗಳಿರ್ಬೋದು, ಮಕ್ಕಳಲ್ಲಿ ಎಜುಕೇಶನಲ್ ಪ್ರಾಬ್ಲಮ್ಸ್ ಇರ್ಬೋದು. ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ವಿಚಾರದ ಬಗ್ಗೆ ನಮ್ಗೆ ಮಾಹಿತಿನ ತಿಳಿಸ್ಕೊಡೋದಿಕ್ಕೆ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಇನ್ನು ಮುದ್ರೆಗಳ ಬಗ್ಗೆ ಮಾತಾಡೋಣ ಅಂತ ಇವತ್ತು. ಈ ಮುದ್ರೆಗಳು ಹೇಗೆ ನಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತೆ, ಇನ್ನು ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೂ ಕೂಡ ಏನಾದ್ರೂ ಮುದ್ರೆಗಳನ್ನ ನಾವು ಫಾಲೋ ಮಾಡಬಹುದಾ, ಇದು ಅಷ್ಟೊಂದು ಚೇಂಜಸ್ ನ ತಂದು ಕೊಡುತ್ತಾ ಲೈಫ್ ಅಲ್ಲಿ, ಜೊತೆಗೆ ಇದನ್ನ ಎಷ್ಟು ದಿನಗಳ ಕಾಲ ನಾವು ಫಾಲೋ ಮಾಡ್ಬೇಕಾಗತ್ತೆ ಆ ಚೇಂಜಸ್ ಗೊತ್ತಾಗಕ್ಕೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಅನೇಕ ಮುದ್ರೆಗಳನ್ನ ಹಾಕಿರ್ತೀರಿ. ಈ ಯೋಗದಲ್ಲಿ ಹೋದಾಗ ಹೇಳ್ಕೊಡ್ತಾರೆ. ಇನ್ನು ದೇವಸ್ಥಾನಗಳಲ್ಲಿ ಇವೆಲ್ಲ ಹಾಕ್ತಿರ್ತಾರೆ. ಸ್ಥಾಪನಾ ತಾಪನ ಇಂದೇನು ಮುದ್ರಾ ಚಕ್ರ ಮುದ್ರಾಂ ಪ್ರದರ್ಶಯಾಮಿ ಅಂತ ಮುದ್ರೆಗಳನ್ನ ಹಾಕುತ್ತಿರುತ್ತಾರೆ. ಆ ಮುದ್ರೆಗಳು ಭಗವಂತ ಹೃನ್ಮನಾಗುತ್ತಾನೆ. ಯಾವಾಗ ಈ ಮುದ್ರೆಗಳು ಕೆಲವೊಂದು ಸನ್ನೆಗಳು, ಪ್ರತಿಯೊಬ್ಬರದ್ದು ಒಂದೊಂದು ಸಿಂಬಲ್ ಇದೆ. ಬಿಜೆಪಿದೊಂದು ಸಿಂಬಲ್ಲು, ಕಾಂಗ್ರೆಸ್ನವ್ರದೊಂದು ಸಿಂಬಲ್ಲು, ಲೋಗೋ. ಈ ಎಲ್ಲಾ ಲೋಗೋಗಳು ಮುದ್ರೆಗಳೇ. ಅವರು ಅಂತ ಗೊತ್ತಾಗಬೇಕಾದ್ರೆ ಈಗ ನಂದಿನಿ ಅಂದ್ರೆ ಅದೊಂದು ಬ್ರಾಂಡ್, ಅದ್ರದ್ದು ಏನೋ ಲೋಗೋ ಇದೆ. ಈ ಮುದ್ರೆ ಅಂದ್ರೆ ಗೊತ್ತಾಗುವಂಥದ್ದು. ಇನ್ನು ನಾವು ಒಳಗಡೆ ಪ್ರವೇಶ ಮಾಡೋಣ. ಶ್ರೀಮಂತರ ಮುದ್ರೆಗಳು, ಶ್ರೀಮಂತರದ ಮುದ್ರೆಗಳಿವೆ. ನಾನೆಲ್ಲೋ ಒಂದು ಕಡೆ ಈ ಮುದ್ರೆಗಳಂತ ಪಾಠ ಮಾಡುವಾಗ ಯಾರು ಹೆಚ್ಚಿಗೆ ಕೊಡ್ತಿರ್ತಾರೋ ಅದನ್ನೇ ನಾನು ಕೊಡೋದು ಬೇಡ ಅಂತ ಸುಮ್ಮನಾಗ್ತೀನಿ. ಈ ಮುದ್ರೆಗಳು ನೀವು ಕೇಳಿಸ್ಕೊಂಡಿರ್ತೀರಿ, ಮಾಡಿರ್ತೀರಿ. ಯಾವ ಮುದ್ರೆಯಿಂದ ಏನೇನ್ ಫಲ ಸಿಗುತ್ತೆ ಅಂತ ನೀವು ಅನೇಕ ಯೂಟ್ಯೂಬ್ ಸರ್ಚ್ ಮಾಡ್ತಿರ್ತೀರಿ. ನೀವು ಕೂಡ ಅದನ್ನ ಕಲ್ತ್ಕೊಂಡಿರ್ತೀರಿ. ಮುದ್ರಾ ಪ್ರಯೋಗವನ್ನ ತಾವು ಮಾಡ್ತಿರ್ತೀರಿ, ಮೆಡಿಟೇಷನ್ ಮಾಡ್ತೀರಿ, ಹೀಲಿಂಗ್ ಮಾಡ್ತೀರಿ, ಇವೆಲ್ಲ ನಿಮಗೆ ಗೊತ್ತಿದೆಯಪ್ಪ. ಆದ್ರೆ ಈ ಕೆಲವೊಂದು ಬಾರಿ ನಾನೇ ಬಹಳ ಕಡೆ ಗಮನಿಸಿದ್ದೇನೆ. ಮೊನ್ನೆ ಯಾರೋ ನಮ್ಮ ಹುಡುಗ ಒಬ್ಬ ಬಂದಿದ್ದ, ರಾಜು ಅಂತ. ಅವನ ಫ್ರೆಂಡ್ ಒಬ್ಬ ಎಲ್ಲಿ ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದಾಗ, ಬಹುಶಃ ನೀವು ಇದ್ರೇನೋ, ಆ ಹುಡುಗ ಬಂದಾಗ ಯಾವುದೋ ಕಂಪನಿಯಲ್ಲಿ CEO ಆಗಿದ್ದೀನಿ ಅಂತ ಏನೋ ಅಂತ ಅವನು ಮಾತಾಡ್ತಾ ಅವನೊಂದು ಮುದ್ರೆ ಹಿಡ್ಕೊಂಡಿದ್ದ. ಆ ಮುದ್ರೆ ನಾನು ಏನು ಪ್ರಶ್ನೆ ಕೇಳ್ತೀನೋ ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಮುಖಾಂತರ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದ. ನಮ್ಮ ಹುಡುಗ ಹೀಗೆ ಹಿಡ್ಕೊಂಡಿದ್ದ, ಕೇಳಿಸ್ಕೊಳ್ತಾ ಇದ್ದ. ಆ CEO ಅಂತ ಏನು ಹುಡುಗ ಇದ್ನೋ ಅವನ ದೊಡ್ಡ ಕನಸು ಕಟ್ಕೊಂಡಿದ್ದಾನೆ. ಅದು ನನಗೆ ಈಗಾಗಲೇ ಗೋಚರ ಆಯ್ತು ಅವನ ಮುಖದಲ್ಲಿ. ಅವನು ಮಾತಾಡ್ತಾ ಹೀಗಿದ್ದ, ಈ ಮುದ್ರೆ ಹಾಕಿದ್ದವನು. ಈ ಮುದ್ರೆ ಏನ್ ಹಾಕಿದ್ನೋ ಇದು ಶ್ರೀಮಂತರ ಮುದ್ರೆ. ಈ ಶ್ರೀಮಂತರ ಮುದ್ರೆ ನೀವು ಬೇಕಾದ್ರೆ ತೆಗೆದು ನೋಡ್ಬೋದು, ಗೂಗಲ್ ಮಾಡಿ ನೋಡ್ಬೋದು. ಬಿಲ್ ಗೇಟ್ಸ್, ಅಮಿತಾಬ್ ಬಚ್ಚನ್, ರಜನಿಕಾಂತ್, ಇನ್ನು ಕೆಲವರು ಬಹಳಷ್ಟು ಈ ಮುದ್ರೆಗಳನ್ನ ಅವ್ರಿಗೆ ಗೊತ್ತಿಲ್ಲದೆ, ಇದೊಂದು ಇಂಡಿಕೇಶನ್. ಈಗ ನಿಮ್ಮನ್ನ ಯಾವುದೋ ಒಂದು ಎಪಿಸೋಡ್ ಅಲ್ಲಿ ನಾವು ಧನವಂತರಾಗಬೇಕಾದ್ರೆ ನಮಗೆ ಹೇಗೆ ಮುನ್ಸೂಚನೆಗಳಿವೆ ಅಂತಾರೋ ಹಾಗೇನೆ ಗೊತ್ತಿಲ್ಲದೆ ಕೆಲವರಿಗೆ ಆ ಅವಯವಗಳು, ಆ ಅಂಗಾಂಗಗಳು ಅವರಿಗೆ ಸ್ವಿಚ್ಗಳು. ಆಮೇಲೆ ಇಲ್ಲೆಲ್ಲ ಇದೆಯಲ್ಲ ಈ ಟಚ್ ಅಂತಾರಲ್ಲ, ನಮ್ಮ 72,000 ನಾಡಿಗಳ ಇದು ಹೆಣ್ಣಿಂಗ್ ಸ್ವಿಚ್ ಇಟ್ಟಿರ್ತಾನೆ. ಅದು ಯಾರಿಗೂ ಗೊತ್ತಾಗಲ್ಲ. ಸೂಕ್ಷ್ಮವಾಗಿ ಗಮನಿಸ್ಬೇಕಿದ್ದನ್ನೆಲ್ಲ ಕೂಡ. ನೀವು ಜ್ಯೋತಿಷ್ಯದಲ್ಲೋ, ವಾಸ್ತುನಲ್ಲೋ, ಆಗಮದಲ್ಲೋ ಪರಿಣಿತರನ್ನು ಕೇಳಿದ್ರು ಗೊತ್ತಾಗಲ್ಲ ಇದು. ಇನ್ನು ಪತಂಜಲಿ ಇದೆಯಲ್ಲ, ಅದಕ್ಕೂ ಹಿಂದಕ್ಕೆ ಹೋಗೋಣ ನಾವು ಸ್ವಲ್ಪ, ವೇದವನ್ನು ಗಮನಿಸೋದಾದ್ರೆ. ಅದಕ್ಕೆ ಕೆಲವೊಂದು ಚರ್ಚೆಗಳು ಕೂತ್ಕೊಂಡು ಮಾಡಿದಾಗ ಇವೆಲ್ಲ ಸಿಗೋವಂಥವು. ಇಲ್ಲಿ ಇಟ್ಟಿರ್ತಾನೆ ಆ ಸ್ವಿಚ್ಗಳು. ಇವೆರಡನ್ನು ಪ್ರೆಸ್ ಮಾಡಿದ್ರೆ ಏನು ಅಂತಕ್ಕಂತಹದ್ದು, ಏನು ಪ್ರೆಸ್ ಮಾಡಿದ್ರೆ ಒಂದೊಂದು ಉದಾಹರಣೆನ ಕೊಡಬೇಕು. ನೀವು ನಿಮ್ಮ ರೂಮ್ ಒಳಗಡೆ ಹೋದ್ರೆ ಒಂದು ಸ್ವಿಚ್ ಅನ್ನು ಈಗ ಅಂತೀರಿ, ಮೊದಲೇ ಅದ್ರ ವೈರಿಂಗ್ ನಡೆದಿದೆ ಅಲ್ವಾ? ಆ ವೈರಿಂಗ್ ನಡೆದಿದೆ, ಆ ವೋಲ್ಡ್ರ್ ಹಾಕಿದ್ದಾನೆ, ಲೈಟ್ ಹಾಕಿದ್ದಾನೆ. ಇನ್ನ ಸ್ವಿಚ್ ಆಗಂದ್ರೆ ಆಗುವಂಥದ್ದು. ವೋಲ್ಡ್ರು ಇಲ್ಲ, ಬಲ್ಪ್ ಇಲ್ಲ ಅಂತಂದ್ರೆ ಹೆಂಗ್ ಸಾಧ್ಯ? ನೀವು ಸ್ವಿಚ್ ಹಾಕಿದ್ರೆ ಬರಲ್ಲ. ಈ ವೋಲ್ಡ್ರು ನಂತರ ಈ ಬಲ್ಪ್ ಭಗವಂತ ಹಾಕಿಟ್ಟಿದ್ದಾನೆ ನಮ್ಮಲ್ಲಿ, ಅಂದ್ರೆ ನಮಗೆ ರೂಪರೇಖೆಗಳನ್ನ ಕೊಟ್ಟಾಗಿದೆ. ನಾವು ಬಹುಶಃ ಎಲ್ಲಿ ಫೇಲ್ ಆಗಿದೆ ಅಂತಂದ್ರೆ ದುಡ್ಡು ಮಾಡೋದ್ರಲ್ಲೋ, ಆಮೇಲೆ ಇನ್ನು ನಾವೇನ್ ಪಡ್ಕೊಳ್ಬೇಕೋ ಅದರಲ್ಲಿ. ಯಾಕೆ ಗೊತ್ತೇನೋ? ಪಾಪ ಪ್ರಾಯಶ್ಚಿತ್ತ. ನೀವು ಎಂತಹ ಸಂದರ್ಭ ಅಂತಂದ್ರೆ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಲೇಬೇಕು. ಬಿಲ್ ಗೇಟ್ಸ್ ಒಂದು ಬಾರಿ ವಿಮಾನ ನಿಲ್ದಾಣದಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಬರ್ತಾನೆ. ಎಲ್ಲ ಅವನಿಗೆ ಟಿಕೆಟ್ ಎಲ್ಲವೂ ಆಗಿದೆ.
ಅಲ್ಲಿ ಬರಬೇಕಾದ್ರೆ ಅವನಿಗೊಂದು ಹವ್ಯಾಸ ಇತ್ತು, ಈ ಪೇಪರ್ ಓದುವಂಥದ್ದು. ಆ ಪೇಪರ್ ಓದುವ ಸಂದರ್ಭದಲ್ಲಿ ಈ ಪರ್ಸ್ ಕೈ ಹಾಕ್ತಾನೆ, ಪರ್ಸೇ ಇರಲ್ಲ ಅವನ ಹತ್ರ, ಪರ್ಸ್ ಇರಲ್ಲ, ಎಲ್ಲವೂ ಕೂಡ ಅವನಿಗೆ ಆ ಲಗೇಜ್ ಟೋಟಲ್ ಪ್ಯಾಕೇಜ್ ಆಗಿರುತ್ತೆ. ಆವಾಗ ಅವನು ಮರ್ತು ಬಿಡ್ತಾನೆ, ನನ್ನ ಹತ್ರ ದುಡ್ಡಿಲ್ಲಪ್ಪ ತಗೋ ಅಂತ ವಾಪಸ್ ಕೊಡ್ತಾನೆ. ಸರ್ ಪರವಾಗಿಲ್ಲ, ನೀವು ತಗೊಂಡು ಹೋದಿ ಸರ್, ನನಗೇನು ಹಣ ಬೇಡ, ನೀವು ತಗೊಂಡು ಹೋದಿ ಅಂತಾನೆ. ಅವ್ನು ಸ್ವಲ್ಪ ಮುಜುಗರ ಆಗತ್ತೆ, ಆದ್ರೂ ತಗೊಂಡು ಹೋಗ್ತಾನೆ, ಖುಷಿ ಆಗತ್ತೆ, ಅವನು ಹೊರಟೋಗ್ತಾನೆ ಹಣ ಇಲ್ಲ ಅಂತೇಳಿ. ಮತ್ತೆ ಅದೇ ಬಿಲ್ ಗೇಟ್ಸ್ ತದನಂತರ ಒಂದಷ್ಟು ವರ್ಷಗಳಾದ ನಂತರ ಅದೇ ಅಂಗಡಿನ ಹತ್ರನೇ ಬರ್ತಾನೆ, ಮತ್ತು ಪೇಪರ್ ಇಸ್ಕೊಳ್ತಾರೆ, ಆ ಪರ್ಸ್ ಕೈ ಹಾಕ್ತಾರೆ, ಪರ್ಸ್ ಇದೆ, ಪರ್ಸ್ ಅಲ್ಲಿ ತೆಗೆದ್ರೆ ಆ ಹಣ ಕೊಡ್ತಾನೆ, ಅವನ ಹತ್ರ ಚೇಂಜ್ ಇಲ್ಲ, ಆ ನೋಟಿಗೆ ಅವನ ಹತ್ರ ಚೇಂಜ್ ಇಲ್ಲ. ಸರ್ ಪರವಾಗಿಲ್ಲ ಸರ್, ಪೇಪರ್ ಅಷ್ಟೇ ಅಲ್ವಾ, ನನ್ನ ಲಾಭದ ಸ್ವಲ್ಪ ನಷ್ಟ ಆಗ್ಬೋದು ನನಗಷ್ಟೇ, ದಯವಿಟ್ಟು ನೀವು ತಗೊಂಡು ಹೋದಿ ಅಂತ ಹೇಳ್ತೇನೆ. ಅವತ್ತು ಕೂಡ ಕೊಟ್ಬಿಡ್ತಾನೆ. ಬಿಲ್ ಗೇಟ್ಸ್ ಆವತ್ತಿನ ಕಾಲಕ್ಕೆ ದೊಡ್ಡವ ಆಗಿರಲಿಲ್ಲ, ನಾನು ಹೇಳ್ತಿರೋದು 25 ವರ್ಷಗಳ ಹಿಂದಿನ ಕಥೆ ಇದು. ಆ ಬಿಲ್ ಗೇಟ್ಸ್ ಆ ನಂತರ ಏನ್ ಮಾಡ್ತಾನೆ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿತಾನೆ. ಇನ್ನೆಲ್ಲ ಕೂಡ ಲಕ್ಷ್ಮೀ ಪುತ್ರ ಯಾರು, ಜಗತ್ತಿನ ದೊಡ್ಡ ಶ್ರೀಮಂತ, ಮೊದಲ ಶ್ರೀಮಂತ ಯಾರು ಅಂತ ನಿಮಗೆ ಗೊತ್ತಾಗತ್ತೆ, ಅವನೇ ಬಿಲ್ ಗೇಟ್ಸ್ ಅಂತ ನೀವು ಹೇಳ್ತೀರಿ. ಒಂದು ಬಾರಿ ಬಿಲ್ ಗೇಟ್ಸ್ ನ ಇಂಟರ್ವ್ಯೂ ಮಾಡ್ತಾರೆ. ಸರ್ ನೀವು ಈ ಜಗತ್ತಿಗೆ ಶ್ರೀಮಂತ, ಆಮೇಲೆ ಮೊದಲ ಶ್ರೀಮಂತ, ಎಲ್ಲವೂ ಕೂಡ ಪಟ್ಟಿಗಳಿದೆ, ನಿಮ್ಮ ಮನಸ್ಸಲ್ಲಿ ನಿಮಗಿದು ತೃಪ್ತಿ ಕೊಟ್ಟರು ಕೂಡ ಶ್ರೀಮಂತ ಅಂತ ತೃಪ್ತಿ ಕೊಟ್ಟರು ಕೂಡ ನಿಮಗಿಂತಲೂ ಶ್ರೀಮಂತ ಯಾರಾದ್ರೂ ಇದಾರಾ ಅಂತ ಪ್ರಶ್ನೆ ಮಾಡ್ತಾರೆ. ನಿಮಗಿಂತಲೂ ಶ್ರೀಮಂತ ಯಾರಾದ್ರೂ ಇದಾರಾ ಅಂತ ಪ್ರಶ್ನೆ ಮಾಡಿದಾಗ ಆಗ ಬಿಲ್ ಗೇಟ್ಸ್ ಹೇಳ್ತಾರೆ, ಇದಾರೆ, ನನಗಿಂತಲೊಬ್ಬ ಶ್ರೀಮಂತ ಇದ್ದಾನೆ ಅಂತ ಹೇಳ್ತಾನೆ. ಆ ಶ್ರೀಮಂತ ಯಾರು ಅಂತ ಕೇಳಿದ್ರೆ ಇವರು ಈ ವಿಚಾರವನ್ನು ಹೇಳ್ತಾರೆ, ಅದೇ ಬಿಲ್ ಗೇಟ್ಸ್ ಹೇಳ್ತಕ್ಕಂಥ ಇಷ್ಟು ವಿಚಾರವನ್ನ. ಮತ್ತೆ ಈ ಇಂಟರ್ವ್ಯೂಗೆ ಹೇಳುವ ಮುನ್ನ ಅಲ್ಲಿ ಒಂದ್ಸಲ ಹೋಗಿ ಬಂದಿರ್ತಾರೆ, ಅವನ ಹತ್ರ ಎಲ್ಲ ಮಾತಾಡಿರ್ತಾರೆ, ಅವನ ಸಿಗೋದಿಲ್ಲ, ಅವನ ವಯಸ್ಸಾಗಿರುತ್ತೆ, ಅಲ್ಲಿ ಬಿಟ್ಬಿಟ್ಟಿರ್ತಾನೆ. ಹೇಗೋ ಮಾಡಿ ಬಿಲ್ ಗೇಟ್ಸ್ ಅವನನ್ನು ಹುಡ್ಕೊಂಡು ಹೋಗಿ ಪತ್ತೆ ಹಚ್ಚಿ ಅವನ ಹತ್ರ ಹೋಗ್ತಾರೆ. ಅಪ್ಪ ನೀನ್ ನೆನಪಿದೀಯಾ ನನ್ನ ಹತ್ರ ಪೇಪರ್ ತಗೊಂಡಿದ್ದು ಅಂತ ನೆನಪು ಮಾಡಿದ ಕೂಡಲೇ, ಹೌದು ಸರ್ ನಾನು ಪೇಪರ್ ಕೊಟ್ಟಿದ್ದೇನೆ, 1 ಬಾರಿ ಅಲ್ಲ 2 ಬಾರಿ ನಾನು ನಿಮ್ಗೆ ಪೇಪರ್ ಕೊಟ್ಟಿದ್ದೀನಿ ಓದ್ಲಿಕ್ಕೆ ಅಂತ ಹೇಳ್ತಾನೆ. ವಾವ್, ನೀನ್ ಜ್ಞಾಪಕ ಇಟ್ಕೊಂಡಿದ್ದೆ, ನಂಗೆ ಖುಷಿ ಆಯ್ತು. ಈಗ ನಿನಗೆ ಏನ್ ಬೇಕು ಹೇಳು, ನಾನು ಕೊಡ್ತೀನಿ. ಈಗ ನಾನು ಆಗರ್ಭ ಶ್ರೀಮಂತನಾಗಿದ್ದೀನಿ, ನಾನು ಜಗತ್ತಿನ ಮೊದಲನೇ ಶ್ರೀಮಂತನಾಗಿದ್ದೀನಿ, ಈಗ ನೀನು ಏನ್ ಬೇಕೋ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಪೇಪರ್ ಮಾರುವವ ಹೇಳ್ತಾನೆ, ಸ್ವಾಮಿ ನೀವು ಈಗ ನನಗೆ ಏನು ಕೊಟ್ಟರು ಕೂಡ ಅಷ್ಟು ದೊಡ್ಡದು ಅನ್ಸ್ಕೊಳ್ಳಲ್ಲ, ನಂದವತ್ತು ಕಷ್ಟಕಾಲದ ದಿನಗಳು ನಂದು, ಆ ಕಷ್ಟಕಾಲದ ದಿನಗಳಲ್ಲಿ ನಾನ್ ನಿಮಗೆ ಫ್ರೀಯಾಗಿ ಗಿಫ್ಟ್ ಅಂತ ಮಾಡಿದ್ದು ಆ ಪೇಪರ್ ಇರಬಹುದು, ಆದ್ರೆ ನನಗೆ ಇವತ್ತು ಏನೂ ಅವಶ್ಯಕತೆ ಇಲ್ಲ, ಏನೂ ಬೇಕಾಗಿಲ್ಲ. ಇವತ್ತು ನೀವು ನನಗೆ ಏನೇ ಕೊಟ್ಟರು ಕೂಡ ಅದರ ಸಮ ಬರಲಾರದು. ಅವನು ಏನೇನೋ ಹೇಳ್ತಾನೆ, ಇದು ತಗೋ ಅದು ತಗೋ ಅಂತ, ಏನು ನನಗೇನೂ ಬೇಡ ಅಂತ ಹೇಳ್ತಾನೆ. ಏನೂ ಬೇಡ ನೋಡು, ಅವನನ್ನ ಅವಕಾಶ ಹುಡ್ಕೊಂಡು ಬರ್ತಾ ಇದೆ, ಆ ಅವಕಾಶ ಹುಡ್ಕೊಂಡ್ ಬಂದು ಅವನು ತ್ಯಜಿಸ್ತಾನೆ ನನಗೇನೂ ಬೇಡ ಅಂತ. ಬಿಲ್ ಗೇಟ್ಸ್ ಏನ್ ಕೇಳಿದ್ರೆ ಕೊಡ್ತಿದ್ದ, ಅವನಿಗೆ ಬೇಕಾಗಿಲ್ಲವೂ ಕೂಡ. ಹಾಗಾಗಿ ಅಂತಹದ್ದು ಯಾವ ಸಂದರ್ಭದಲ್ಲಿ ಈ ಪೇಪರ್ನವನ ಹತ್ರ ಹಣವೇ ಇಲ್ಲ, ಅದೇ ಬಿಲ್ ಗೇಟ್ಸ್ ಚೇಂಜ್ ಇಲ್ಲದೆ ನೋಟ್ ಕೊಟ್ಬಿಡೋದಾಗಿತ್ತು ಅವನಿಗೆ. ಆ ಬಿಲ್ ಗೇಟ್ಸ್ ಅವತ್ತಿಗೆ ಬೆಳೆದಿಲ್ಲ, ಅದೇ ಕೊಡ್ಲಿಕ್ಕೆ ಆತನ ಮನಸ್ಸು ಬರಲಿಲ್ಲ. ಈ ಪೇಪರ್ ಮಾರುವವ ಅವತ್ತು ಮನಸ್ಸು ಬಂದು ನಿನಗೆ ಪೇಪರ್ ಕೊಟ್ಟ ಖುಷಿಯಿಂದ, ನೀನ್ ಎಷ್ಟೇ ಕೊಟ್ಟರು ಕೂಡ ಅವತ್ತು ನಾನು ಕೊಟ್ಟನಲ್ಲ ಆ ಲೆಕ್ಕಕ್ಕೆ ಚುಕ್ತಾಗಲ್ಲ, ಸಮಾನ ಆಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅವನ ಹತ್ರ ಏನು ಈಸ್ಕೊಳ್ಳಲ್ಲ. ಬಿಲ್ ಗೇಟ್ಸ್ ಸಪ್ಪೆ ಮುಖ ಹಾಕೊಂಡು ಮನೆಗೆ ಬರ್ತಾನೆ. ಅಲ್ಲಿಗೆ ಲೆಕ್ಕ ಮಾಡ್ಕೋಬೇಕು ಯಾರು ಶ್ರೀಮಂತ ಅಂತ. ಅದಕ್ಕೆ ನನಗಿಂತೂ ಶ್ರೀಮಂತ ಆತನಿದ್ದಾನೆ ಅನ್ನೋದನ್ನ ವ್ಯಕ್ತಪಡಿಸ್ತಾನೆ. ಅಂತಹ ಬಿಲ್ ಗೇಟ್ಸ್ ಮುದ್ರೆ ಯಾವಾಗ್ಲೂ ಏನ್ ಗೊತ್ತಾ, ಒಂದು ಐಡಿಯಾ ಬೇಕು ಅಂದ್ರೆ ಅವ್ನಿಗೆ ಏನ್ ಮಾಡ್ತಾನೆ ಗೊತ್ತಾ, ನಿಧಾನಕ್ಕೆ ಈಗ ಮಾಡ್ತಾ 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 ಹೀಗೆ ಇಟ್ಕೊಂಡ್ಬಿಡ್ತಾನೆ, ಈಗ ಇಟ್ಕೊಳ್ತಾನೆ, ಈಗ ಇಟ್ಕೊಂಡು ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ನೋಡಿ ನೀವು ಈಗ ಇಟ್ಕೊಂಡು ಯೋಚನೆ ಮಾಡ್ತಾರೆ. ಎಸ್, ಆಮೇಲೆ ಯಾರಿಗಾದ್ರೂ ಜ್ಞಾಪಕ ಮಾಡ್ಕೋಬೇಕಾದ್ರೆ ಅದು ಅಂತ ಈಗ ಮೇಲೆ ಎತ್ತುತ್ತಾರೆ, ಕರೆಕ್ಟಾ? ಈಗ ಸ್ವಲ್ಪ ತಲೆ ಮೇಲೆ ಎತ್ತುತ್ತಾರೆ, ಅದು ಈಗಂತಾರೆ. ಅದೇನು ಗೊತ್ತಾ, ಫ್ಲಾಶ್ ಆಗುತ್ತೆ. ನೋ, ಅವನು ಅಲ್ಲಿ ಕನೆಕ್ಟ್ ಆದಾಗ ಅವನು ಹೇಳ್ತಾನೆ, ಆ ಯೂನಿವರ್ಸ್ಗೆ ಆ ವಿಶ್ವಶಕ್ತಿ ಕನೆಕ್ಟ್ ಆದಾಗ ಟಕ್ ಅಂತ ಹೊಳೆದು ಬಿಡತ್ತೆ, ಈಗಂದ್ರೆ ಸಾಕು ಬಂದ್ಬಿಡತ್ತೆ. ಹಾಗೆ ಈ ಮುದ್ರೆಯನ್ನ, ಈ ಶ್ರೀಮಂತ ಮುದ್ರೆಯನ್ನ ಹೀಗಿಟ್ಕೊಂಡು ಮಾಡುವಾಗ ಮೇಲ್ಮುಖ ಮಾಡಿರ್ಬೇಕು. ನೀವು ಮಾಡುವಾಗ ಅನೇಕ ಮುದ್ರೆಗಳಿದೆಪ್ಪ, ಬೇಕಾದಷ್ಟು ಯೋಗದಲ್ಲಿ ಬರ್ತಕ್ಕಂಥ ಅಷ್ಟು ಮುದ್ರೆಗಳನ್ನ ನಾನು ಯಾವಾಗಲೂ ವಾರಕ್ಕೆ ಒಂದೊಂದ್ಸಲ ಅದನ್ನ ಮಾಡ್ತಾ ಬರ್ತೇನೆ, ತಿಳಿಸ್ತಾ ಬರ್ತೇನೆ ಕೂಡ. ಆದ್ರೆ ಇದು ಶ್ರೀಮಂತರ ಮುದ್ರೆ, ಐಶ್ವರ್ಯ ಮುದ್ರೆ ಅಂತ ಕರೀತಾರೆ. ಈ ಐಶ್ವರ್ಯ ಮುದ್ರೆಯನ್ನ ನೀವು ಹಾರ್ಟ್, ನಿಮ್ಮ ಎದೆಯ ಭಾಗ, ನಿಮ್ಮ ಹೃದಯ ಇದೆಯಲ್ಲ, ನಿಮ್ಮ ಹೃದಯ ಸಹೃದಯ ಆಗೋ ಮುಖಾಂತರ ನೀವು ಮೇಲೆ ಜ್ಞಾಪಕ ಮಾಡ್ಕೊಳ್ಬೇಕು. ನಾನು ಏನಾಗ್ಬೇಕು ಅಂತ, ಏನಾಗ್ಬೇಕು, ಹೇಗೆ ನಾನು ಪಡ್ಕೊಳ್ಬೇಕು ಅಂತಕ್ಕಂತಹದ್ದನ್ನ. ಹಣವೇ ಪಡ್ಕೊಳ್ಬೇಕು ನಾನು,
ನನಗೆ ಬೇಕಾಗಿರತಕ್ಕಂತಹ ಅವಶ್ಯಕತೆ ಅಲ್ಲ, ಅತ್ಯಂತ ಅವಶ್ಯಕತೆಯ ಹಣವನ್ನ ನಾನು ಪಡೆದುಕೊಂಡೇ ತೀರಬೇಕು ನನ್ನ ಈ ಜನ್ಮದಲ್ಲಿ ಏನಿದೆ ನಾನು ಅಷ್ಟು ಋಣಗಳನ್ನ ತೀರಿಸಿಬಿಟ್ಟು ಜನ ಜ್ಞಾಪಕ ಇಟ್ಕೋಬೇಕು, ಅಂತಹ ಸೇವೆ ನಾನು ಮಾಡ್ಬೇಕು ಅನ್ನೋವನಿಗೆ ಭಗವಂತ ಕೊಡುತ್ತಾನೆ. ಗುರುಗಳೇ, ಈ ಮುದ್ರನ ಯಾವ ಸಮಯದಲ್ಲಿ ಮಾಡ್ಬೇಕು, ಎಷ್ಟು ಕಾಲಾವಕಾಶದಲ್ಲಿ ಮಾಡ್ಬೇಕಾಗುತ್ತೆ, ಅಂದ್ರೆ ಎಷ್ಟು ಡ್ಯೂರೇಷನ್ ಮಾಡಿದ್ರೆ ಉತ್ತಮ ಅಂತ ಹೇಳಿ? ಈ ಸಮಯ ಅಂತ ತಗೊಳ್ಳೋದಾದ್ರೆ ಇದಕ್ಕೆ 3 ಕಾಲಗಳು ಕೊಡ್ತಾನೆ ಪ್ರಶಸ್ತವಾಗಿರುವಂತದ್ದು. ಈ ಬ್ರಾಹ್ಮಿ ಲಗ್ನ ನೀವು 3:30 4:00 ಅಥವಾ 3ರಿಂದ 5 ತನಕ ನಿಮ್ಮ ಸಮಯ ಅದನ್ನ ಬ್ರಾಹ್ಮಿ ಸಮಯ ಅಂತ ಹೇಳಿದಾಗ ಶೀಘ್ರವಾಗಿ, ಯಾಕಂದ್ರೆ ಶಬ್ದವೇ ಇಲ್ದಿರ್ತಕ್ಕಂತಹದ್ದು, ಆ ಸಂದರ್ಭದಲ್ಲಿ ನೀವು ಮಾಡುವಂಥದ್ದು ಅದ್ಭುತವಾಗಿರೋ ಈ ಮುದ್ರೆಯನ್ನ. ಇದಕ್ಕೆ ಮಂತ್ರ ಇಲ್ಲ, ನೀವು ಮುದ್ರೆಯನ್ನ ಮಾಡುವಾಗ ನೆನಪು ಮಾಡ್ಕೊಳ್ತೀರಿ. ಯಾರ ನೆನಪು ಮಾಡ್ಕೊಳ್ತೀರಿ? ನೀವು ಕುಬೇರ ನೆನಪು ಮಾಡ್ಕೊಳ್ತಿರೋ, ಮಹಾಲಕ್ಷ್ಮಿ ನೆನಪು ಮಾಡ್ಕೊಳ್ತಿರೋ, ಇನ್ನೊಬ್ಬರು ಯಾರೋ ಸಹಾಯ ಮಾಡಿರ್ತಾರೆ ಅವರೇ ಕುಬೇರ ರೂಪದಲ್ಲಿ ಬಂದಿರ್ತಾರೆ, ಯಾರೋ ಮತ್ತಷ್ಟು ಅವರಿಗೆ ತುಂಬಾ ಖುಷಿ ಪಡಿಸಿರ್ತಾರೆ, ಅವರೇ ಮಹಾಲಕ್ಷ್ಮಿ ರೂಪದಲ್ಲಿ ಬಂದಿರ್ತಾರೆ, ಅವರನ್ನಷ್ಟೇ ಸ್ಮರಣೆ ಮಾಡಿ ಈ ಮುದ್ರೆಯನ್ನು ಮಾಡ್ತಾ ನೀವು ಮೇಘಮಂಡಲವನ್ನ ನೀವು ಬಹುಶಃ 8ರಿಂದ 9 ನಿಮಿಷ ನೋಡುವಂಥದ್ದು, ಗಮನಿಸುವಂಥದ್ದು ಪ್ರಾತಃ ಕಾಲ ಮಾಡ್ತೀರಿ. ಈ ಮುದ್ರೆಯನ್ನ ಮಾಡ್ತಾ 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 ಇನ್ನ ಅಭಿಜಿನ್ ಲಗ್ನ 11:50 12:50 ಮಧ್ಯಾಹ್ನ, ಇನ್ನು ಸಂಜೆ ಗೋಧುಳ ಲಗ್ನ 5ರಿಂದ 6, 6:30 ಒಳಗಡೆ ಈ ಮುದ್ರೆಯನ್ನ ಮಾಡ್ಕೊಳ್ತಕ್ಕಂತಹದ್ದು. ಅಥವಾ ನಮಗೆ ಸಮಯವೇ ಇಲ್ಲ, ನಿಮಗೆ ಯಾವ್ದಾದ್ರೂ ಒಂದು ಸಮಯ ಉತ್ತಮವಾಗಿರೋ ಅವಕಾಶ ಸಿಕ್ಕಿದೆ ಅಂತಂದ್ರೆ ರಾತ್ರಿ ಮಲಗೋವಾಗ ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಕೂಡ ಈ ಮುದ್ರೆಯನ್ನು ಮಾಡ್ಕೊಳ್ತೀರಿ. ಈ ಐಶ್ವರ್ಯ ಮುದ್ರೆಯನ್ನ ನೀವು ಮಾಡಿಕೊಳ್ತಾ ಇದಕ್ಕೆ ಬೇಕಾದಷ್ಟು ಹೆಸರು ಹೇಳ್ತಾರೆ. ಆದ್ರೆ ಈ ಐಶ್ವರ್ಯದ ಮುದ್ರೆ ಎಷ್ಟು ಜನನೇ ಹಾಕಿರ್ತಾರೆ ಅಂತಂದ್ರೆ ತುಂಬಾ ಜನ ಆ ಮುದ್ರೆಯನ್ನು ಹಾಕ್ತಾ 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 ಒಂದೇ ದಿನ ಅಂತಲ್ಲ, ನೀವು ಪ್ರತಿನಿತ್ಯ ಹಾಕುವಾಗ ನಿಮ್ಗೊಂದು ಐಡಿಯಾಲಜಿ ಬಂದ್ಬಿಡ್ತಕ್ಕಂತಹದ್ದು. ಆ ಐಡಿಯಾದಿಂದ ನೀವು ಹಣವನ್ನ ಮಾಡ್ಲಿಕ್ಕೆ ಒಂದು ದಾರಿಯನ್ನ ತೋರಿಸ್ಕೊಡ್ತಾನಂತೆ, ಅದ್ಭುತವಾಗಿರ್ತಕ್ಕಂತಹ ದಾರಿ. ಇಲ್ಲೂ ಅಲ್ಲೂ ನೀವು ನಡೆದು ಹೋಗ್ತಾ ಇದ್ರಿ ಕಾಲು ದಾರಿನಲ್ಲಿ, ಈ ಮುದ್ರೆ ನಿಮಗೊಂದು ಅವಕಾಶವನ್ನು, ಅದು ಬೆಳಿಗ್ಗೆ ಎದ್ದು ಯಾರು ಮಾಡ್ತಾರೋ ನೀವು ಬರೆದಿಟ್ಕೊಳ್ಳಿ, ಒಂದು ಅವಕಾಶ ಭಗವಂತ ನಿಮಗೆ ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನದಲ್ಲಿ ಕಲ್ಪಿಸಿ ಕೊಡ್ತಾನೆ. ಅದು ಅದ್ಭುತವಾಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ. ನಿಮ್ಮ ಐಶ್ವರ್ಯವನ್ನ, ನಿಮ್ಮ ಶ್ರೀಮಂತಿಕೆ ದಿನಗಳನ್ನ ಪಡೆದುಕೊಳ್ಬೇಕಾದ್ರೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ಈ ಐಶ್ವರ್ಯ ಮುದ್ರೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಶಾರ್ಟ್ ಕಟ್ಸ್ ಹುಡ್ಕೊಂಡು ಹೋಗ್ತಾ ಇದ್ದು ಅಡ್ಡದಾರಿಕ್ಕಿಂತ ನೀವು ಒಂದು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅಂದ್ರೆ ಈ ಮುದ್ರೆ ಮುಖಾಂತರ ಅಂತಾನೆ ಹೇಳ್ಬೋದು, ಬಹಳ ಸರಳ ರೀತಿನಲ್ಲಿ ತಿಳಿಸ್ಕೊಟ್ಟಿದ್ರ, ಒಂದು ಕಥೆ ಮುಖಾಂತರ ಕೂಡ ಅಂತಾನೆ ಹೇಳ್ಬೋದು. ಬಹಳ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ನೀವು ಕೂಡ ಶ್ರೀಮಂತರಾಗ್ಬೇಕಂತಂದ್ರೆ ಯಾಕೆ ತಡ ಮಾಡ್ತೀರಾ? ಸಮಯವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ, ದಿನದಲ್ಲಿ ನೀವು ಯಾವ ಒಂದು ಸಮಯದಲ್ಲಿ ಮಾಡ್ಬೇಕಾಗತ್ತೆ ಈ ಮುದ್ರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಮುದ್ರೆನ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.